ಎಲ್ಲೋದ ಅವನು? ಮನೆಗೇನಾರು ತಲುಪುಟ್ನ? ಅಯ್ಯೋ ಅಲ್ಲೋಯ್ತ ನೋಡು, ಎದ್ರಕೊಂಡು ಅಯ್ಯೋ ಅಲ್ಲೋಯ್ತ ನೋಡು, ನಡಿಕೊಂಡು ನಡಿ. ನನ್ ರೋಬೋಟ್ ತೆಗ್ದೇವ, ಅವನನ್ನ ಎದುರಿಸೋಣ. ನಾನ್ ಬಂದು ತಪ್ಪು ಮಾಡ್ಬಿಟ್ಟೆ, ಉಸಿರು ಕಡ್ದಂಗ ಆಯ್ತೈತೆ. ಇನ್ ಸ್ವಲ್ಪ ದರ ಇನ್ನೇನು ನನ್ನ ಮನೆಗೆ ತಲುಪಿಡ್ತೀನಿ. ಯಾರು ನನ್ನ ಹಿಂಬಾಲಿಸ್ತಿಲ್ಲ ತಾನೆ? ಯಾಕೋ ಇವತ್ತು ಕೆಟ್ಟ ಆಲೋಚನೆಗಳೇ ಬರ್ತಾವೆ. ಇವತ್ತು ಯಾಕೋ ಕೆಟ್ಟ ಆಲೋಚನೆ ಬರ್ತೈತೆ. ಯಾರು ಇಲ್ಲ ಅನ್ಸುತ್ತೆ ನನ್ನ ಹಿಂದೆ. ಒಂದ್ಸರಿ ಹಿಂದೆ ತಿರುಗಿ ನೋಡೋದ್ರಲ್ಲಿ ಏನಿದೆ? ಹಿಂದೆ ತಿರುಗಿ ನೋಡ್ಲಾ ಏನೈತೋ ಇಲ್ವಾ ಅಂತ. ಮತ್ತೇನಾದ್ರೂ ಕಾಣಿಸ್ಬಿಟ್ರೆ ಯಪ್ಪ ಸುಮ್ಮನೆ ನಡಿಯೋಣ. ಹಿಂದೆ ತಿರುಗಿ ನೋಡೋದೇ ಬೇಡ. ನನ್ಗೆ ಯಾಕೆ ಹಿಂಗೆ ಅನ್ನಿಸ್ತಿದೆ, ನನ್ನ ತಲೆ ಮೇಲೆ ಏನೋ ಐತೆ ಅಂತ. ಯಾಕೆ ಹಿಂಗೆ ಎದ್ರಕತ್ತಿದ್ದೀನಿ? ನಾನು ಗಂಡಸು. ನಿನ್ಗಿಷ್ಟೊಂದು ಧೈರ್ಯ ಇಲ್ವಾ ಹಿಂದೆ ಮುಂದೆ ಮೇಲೆ ಕೆಳಕ್ಕೆ ನೋಡೋಕ್ಕೆ? ತುಂಬ ಎದ್ರ ಪುಕ್ಲ ಆಗ್ತಾ ಇದ್ದೀನಿ. ನೋಡೇ ಬಿಡೋಣ ನನ್ನ ತಲೆ ಮೇಲೆ ಏನೈತೆ ಅಂತ. ಸಿಕ್ಕಾಕೊಂಬಿಟ್ಟೆ ನನ್ನ ಮಗನೇ. ಈಗ ನೋಡು, ನನ್ನ ಪಾಡಿಗೆ ನಾನು ಹೋಗಿದ್ದಿದ್ರೆ ಅದು ನನ್ನ ಪಕ್ಕದಲ್ಲಿ ಬಂದು ನಿಂತಿರ್ಲಿಲ್ಲ. ಈಗ ಅದಕ್ಕೆ ಗೊತ್ತಾಗ್ಬಿಟ್ಟೈತೆ ನಾನು ಅದನ್ನ ನೋಡ್ಬಿಟ್ಟಿದ್ದೀನಿ ಅಂತ. ಅದಕ್ಕೆ ಹೇಗ್ ನಂಬಿಸ್ಲಿ ಈಗ ನಾನು? ಎದ್ರ ಪಕ್ಲ ನೆನ್ಪಿಸ್ಕೊಂಡೆ ನನ್ನ? ಹೇಳು, ನೀನ್ ಯಾಕೆ ನನ್ನ ನೆನ್ಪಿಸ್ಕೊತಿದ್ದೆ ಅಂತ? ಯಾಕೆ ನಿನ್ ತಿಕ್ಕ ಕಡಿತಿತ್ತ? ಈಗ ಹೇಳು. ನನ್ನ ನೀನು ಗೆಲ್ಲಲಾರೆ, ತಿಳಿದು ಚಲವೇತಕ್ಕೆ. ಹೇಳು, ನೀನು ನನ್ನನ್ನು ಯಾನಕ್ಕೆ ಜ್ಞಾಪಿಸ್ಕೊತಿದ್ದೆ ಅಂತ? ಜೈ ಹನುಮಾನ್ ಜ್ಞಾನ ಗುಣಸಾಗರ, ಕಪೀಶ ಲೋಕ ಉಜಾಗರ, ಅತಲಿತ ಜಲ್ಪತ್ರ ಕತ್ರ ನಾರಾಮ. ಅಯ್ಯೋ ಮಗನೇ, ಈ ರೀತಿ ಹನುಮಾನ್ ಚಾಲಿಸ ಹೇಳ್ಬಾರ್ದು. ಈಗ ನಾನು ಹೇಳೋದು ಕೇಳ್ಕೊಂಡು ಹೆಂಗ್ ಹೇಳ್ಬೇಕು ಅಂತ ಅನ್ನೋದನ್ನ ಕಲ್ತ್ಕೋ. ಜೈ ಹನುಮಾನ್ ಜ್ಞಾನ ಗುಣಸಾಗರ್, ಜೈ ಕಪೀಶ್ ತಿಯಲೋಕ ಉಜಾಗರ್. ರಾಮಪುತ್ರ ಅತಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ. ಈ ಭೂತಗಳನ್ನು ಹನುಮಾನ್ ಚಾಲಿಸ ಹೇಳಕ್ಕೆ ಯಾವಾಗ ಶುರು ಮಾಡ್ಕೊಬಿಟ್ವು? ನಾನು ನಿಜವಾದ ನಿನ್ನನ್ನು ನೆನಪಿಸ್ಕೊಂಡಿಲ್ಲ. ನೀನೇ ಸುಮ್ಮನೆ ಬಂದ್ಬಿಟ್ಟೆ. ನಾನು ನಿಜವಾಗ್ಲೂ ನಿನ್ನ ನೆನಪಿಸ್ಕೊತಿರ್ಲಿಲ್ಲ. ಮೊದಲು ನೀನು ಇಲ್ಲಿಂದ ಹೊರಟೋಗು. ನಾನು ಈಗ ಇಲ್ಲಿಂದ ನಿನ್ನ ಎತ್ಕೊಂಡೇ ಹೋಗೋದು. ನಿಜವಾಗ್ಲೂ ನಾನು ನೆನಪಿಸ್ಕೊತಿರ್ಲಿಲ್ಲ. ತಪ್ಪಾಯ್ತು, ನನ್ನ ಬಿಟ್ಬಿಡು. ಈಗ ನಿನ್ಗೆ ಯಾವ ಕಾರಣಕ್ಕೂ ಕ್ಷಮೆ ಸಿಗಲ್ಲ. ಈಗ ನನಗೆ ನೀನು ನನ್ನ ಜೊತೆಗೇನೆ ಸಮಾಧಿ ಒಳಗಡೆ ಇರಬೇಕು. ನನ್ನ ಕಡೆಯವರು ನಿನ್ ತಿನ್ನಕ್ಕೋಸ್ಕರ ಕಾಯ್ತಾವ್ರೆ. ಇವತ್ತು ನೀನ್ ಕರಳು ಪಚಡಿ ಎಲ್ಲ ಮಾಯ ಆಗ್ಬಿಡ್ತವೆ. ಎಲ್ಲೂ ನನ್ನಿಂದ ತಪ್ಪಿಸ್ಕೊಂಡು ಓಡೋಗಕ್ಕಾಗಲ್ಲ ನೀನು. ಮೂರ್ತಿನೇ ಹೋಗ್ಬಿಟ್ಟ ಅನ್ಸುತ್ತೆ. ಓಯ್ ಬೇಗ ಎದ್ದೇಳು, ನಿನ್ ನಾಟಕ ಎಲ್ಲ ನಡೆಯಲ್ಲ ಇಲ್ಲಿ. ನಿನಗೆ ಕೇಳಿಸ್ತಿಲ್ವಾ? ಇಲ್ಲಿ ನಿನ್ ಡ್ರಾಮಾ ಎಲ್ಲ ನಡೆಯಲ್ಲ. ಸುಮ್ಮನೆ ಎದ್ದು ನಿಂತ್ಕೊಂಡ್ಬಿಡು. ಹೇಳು, ಬೇಗ ಎದ್ದೇಳು. ಮೂರ್ತಿ ಹೋಗಿರಂಗಿದ್ದಾನೆ. ಓ ಗಣೇಶ, ಓ ಗಣೇಶ, ಓ ಗಣೇಶ, ಓ ಗಣೇಶ, ಓಯ್ ಎದೋಳ ಮೇಲೆ, ಓಯ್ ಗಣೇಶ ಎದೋಳ ಮೇಲೆ. ಅಪ್ಪ ನಾನು ಎಲ್ಲಿದ್ದೀನಿ ಈಗ? ಆಸ್ಪತ್ರೆಯಲ್ಲಿ? ನಾನು ಆಸ್ಪತ್ರೆಯಲ್ಲಿ ಹಾಕಿದ್ದೀನಪ್ಪ. ನಿನ್ನೆ ರಾತ್ರಿಯಿಂದ ನೀವು ಪ್ರಜ್ಞೆನೇ ಇರಲಿಲ್ಲ, ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹಾಕಿದ್ದೀವಿ. ಕೇಶುಂಗೆ ನಿನ್ನ ರೋಡಲ್ಲಿ ಸಿಕ್ತೆ. ಅವನು ನಿನ್ನನ್ನು ಎದೋಳ್ಸಕ್ಕೆ ಟ್ರೈ ಮಾಡ್ದ, ಎದೊಳ್ಳಿಲ್ಲ. ಆಗ ಅವನು ಹೆಗ್ಲ ಮೇಲೆ ಹಾಕೊಂಡು ನಮ್ಮನೆಗೆ ಕರ್ಕೊಂಬಂದ. ನಾವು ನಿನ್ನನ್ನು ಎದೋಳ್ಸಕ್ಕೆ ಟ್ರೈ ಮಾಡಿದ್ವಿ, ಎದೊಳ್ಳಿಲ್ಲ. ಈಗ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀವಿ. ರಾತ್ರಿಯಿಂದ ಮೂರ್ಛೆ ಹೋಗಿದ್ದವನು ಈಗ ಎದ್ದಿದೀಯ. ನಾನು ನಿನ್ನೆ ರಾತ್ರಿಯಿಂದನೇ ಪ್ರಜ್ಞೆ ತಪ್ಪಿದ್ದಿದ್ನ. ನಾನು ನಿನಗೆ ನಿನ್ನೆ ರಾತ್ರಿಯಿಂದನೇ ಎದೋಳ್ಸಕ್ಕೆ ಟ್ರೈ ಮಾಡ್ತಿದ್ದೀನಿ, ಆದರೂ ನೀನು ಎದೊಳ್ಳಿಲ್ಲ. ಏನಾಯ್ತು ಅಂತ ಹೇಳು. ಯಾರು ನೀನು ಹೊಡೆದ್ರಾ?
ಯಾರು ಹೊಡೆದಿದ್ರೆ ನೀನು ಗಾಯ ಆಗಿರೋದು, ಆದ್ರೆ ಯಾವ ಗಾಯನೂ ಇಲ್ಲ. ಏನ್ ನೋಡಿ ನೀನ್ ಮೂರ್ಛೆ ಹೋದೆ? ಅಯ್ಯೋ, ರಾತ್ರಿ ಏನಾಯ್ತು ಅಂತ ನಮ್ಮ ಅಪ್ಪಂಗೆ ಹೇಗೆ ಹೇಳಿ? ಏ ಅಪ್ಪ, ನಾನು ಕೇಶವನ್ ಮನೆಗೆ ಹೋಗಿ ವಾಪಸ್ ಬರ್ಬೇಕಾರೆ ನಮ್ಮ ಮನೆಗೆ ನಡೀತಾ ನಡೀತಾ ನನ್ನ ತಲೆ ಮೇಲೆ, ಅಯ್ಯೋ ಯಾಕೆ ಹೇಳಿ ನಿಮ್ಗೆ? ಹೆಂಗ್ ಹೇಳ್ತಿದ್ದ ಹಂಗೆ ಹೇಳು. ಹಾಗೆ ನಾನು ಕೇಶವನ್ ಮನೆಯಿಂದ ವಾಪಸ್ ಬರ್ಬೇಕಾದ್ರೆ ನಮ್ಮ ಮನೆಗೆ ನನ್ನ ತಲೆ ಮೇಲೆ ದೆವ್ವ ದೆವ್ವ ಹಾರಾಡ್ತಿತ್ತಪ್ಪ. ಏನ್ ಹೇಳ್ತಿದೀಯ? ದೆವ್ವನ? ಅಪ್ಪ, ನನ್ನ ತಲೆ ಮೇಲೆ ದೆವ್ವ ಹಾರ್ತಿತ್ತು. ಅದು ನನ್ನ ಕಡೆನೆ ನೋಡ್ಕೊಂಡು ನನ್ನನ್ನ ತಿಂದ್ಬಿಡ್ತೀನಿ, ನಡಿ ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತಿತ್ತಪ್ಪ. ನನ್ನ ಫ್ರೆಂಡಿಗೆಲ್ಲ ನೀನೇ ಊಟ ಅಂತ ನನ್ನನ್ನು ಕರೀತಿತ್ತಪ್ಪ. ಇವತ್ತು ನಿನ್ ಕರಳು ಪಚಡಿ ಎಲ್ಲ ತಿನ್ಕೊಂಡ್ಬಿಡ್ತೀನಿ ಅಂತ ಅಂತಿತ್ತಪ್ಪ. ನಾನು ಇನ್ಮೇಲೆ ರಾತ್ರಿ ಹೊತ್ತು ಆಚೆ ಎಲ್ಲೂ ಹೋಗಲ್ಲ. ನಿಜವಾಗ್ಲೂ ಭೂತ ಇತ್ತ? ಅಪ್ಪ, ಅದು ನನಗೆ ಬಲವಂತವಾಗಿ ಅದ್ರ ಜೊತೆ ಕರ್ಕೊಂಡು ಹೋಗಕ್ ಟ್ರೈ ಮಾಡ್ತಿತ್ತು. ಅದಕ್ಕೆ ನನಗೆ ಏನ್ ಮಾಡಬೇಕು ಗೊತ್ತಾಗ್ತದೆ. ಅದಕ್ಕೆ ಮೂರ್ಛೆ ಹೋಗ್ಬಿಟ್ಟ. ನೀನು ಪ್ರಜ್ಞೆ ತಪ್ಪಿ ಸ್ವಲ್ಪ ಹೊತ್ತಿಗೆ ನಾನು ಬಂದೆ. ನಾನು ನಿನಗೆ ಫೋನ್ ಮಾಡಿದೆ ಮನೆಗೆ ತಲುಪಿದೆಯೋ ಇಲ್ವೋ ಅಂತ. ಆದ್ರೆ ನೀನ್ ಫೋನ್ ಎತ್ತುತ್ತಿರ್ಲಿಲ್ಲ. ನೀನ್ ಮನೆಗೆ ತಲುಪಿದೆಯೋ ಇಲ್ವೋ ನೋಡೋಣ ಅಂದ್ಬಿಟ್ಟು ನಾನೇ ಬಂದೆ ರಸ್ತೆಲಿ. ಆದ್ರೆ ನೀನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ. ಹಾಗೆ ಎದ್ದೋಳ್ಸಕ್ ಟ್ರೈ ಮಾಡಿದೆ. ನೀನು 2 ಮತ್ತೆ 1 ಎಲ್ಲ ಮಾಡ್ಕೊಬಿಟ್ಟಿದ್ದೆ. ನೀನ್ ಎದ್ದೋಳ್ದೋಗಿದ್ ನೋಡಿ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ನನ್ನ ಹೆಗ್ಲ ಮೇಲೆ ಹಾಕೊಂಡು ನಿಮ್ ಮನೆಗೆ ಕರ್ಕೊಂಡು ಹೋದೆ. ನಿಮ್ಮ ಅಪ್ಪ ಅಮ್ಮನ ಎದ್ದೋಳ್ಸಕ್ ಟ್ರೈ ಮಾಡಿದ್ರು. ಆಗ್ಲೂ ನೀನ್ ಎದ್ದೋಳ್ಲಿಲ್ಲ. ಆಮೇಲೆ ನಿನ್ನನ್ನ ಕರ್ಕೊಬಂದು ಆಸ್ಪತ್ರೆಗೆ ಹಾಕಿದ್ವಿ. ಈಗ ನೋಡು, ನಿನ್ಗೆ ಪ್ರಜ್ಞೆ ಬಂದಿದೆ. ಇಷ್ಟ ಆಯ್ತು ನೋಡು. ಹೌದು, ನೀನ್ ಹೇಳಿದ್ ನಿಜ. ರಾತ್ರಿ ನನ್ನ ತಲೆ ಮೇಲೆ ಭೂತ ಓಡಾಡ್ತಿತ್ತು. ಇದ್ದಕ್ಕಿದ್ದಂಗೆ ನನ್ನ ಮುಖದ ಹತ್ರನೇ ಬಂದ್ಬಿಡ್ತು. ಅಯ್ಯಪ್ಪ, ಈ ರೀತಿ ಇನ್ಮೇಲೆ ಯಾರ ಹತ್ರನೂ ತಮಾಷೆ ಮಾಡಕ್ ಹೋಗ್ಬಾರ್ದು. ತಮಾಷೆ ಮಾಡಕ್ ಹೋಗಿ ಅಮಾಸೆ ಆಗ್ಬಿಡ್ತದೆ. ನೀವು ಈ ರೀತಿ ಯಾರಿಗೂ ತಮಾಷೆ ಮಾಡಕ್ ಹೋಗ್ಬೇಡಿ. ಅದು ತಮಾಷೆ ಹೋಗಿ ನಿಜನೂ ಆಗ್ಬೋದು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಿನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನನ್ನ ಹೊಸ ಚಾನೆಲ್ಗೆ ಪ್ರೋತ್ಸಾಹ ನೀಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ. ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಪ್ಲೀಸ್.